ಇನ್ನು ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋದಲ್ಲಿದ್ದ ನಟ ದಿವಂಗತ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿಯನ್ನು ಧ್ವಂಸ ಮಾಡಲಾಗಿತ್ತು. ಈ ಜಾಗವನ್ನು ಸುಪ್ರೀಂ ಕೋರ್ಟ್ ಆದೇಶದ ಅನ್ವಯ ಅರಣ್ಯ ಇಲಾಖೆಗೆ ಕಂದಾಯ ಇಲಾಖೆ ಬಿಟ್ಟುಕೊಡಬೇಕಾಗಿತ್ತು. ಆದರೆ ಡಿಸಿ ಪತ್ರ ಬರೆದು 5 ತಿಂಗಳಾದರೂ ಕೂಡ ಕಂದಾಯ ಇಲಾಖೆ ಯಾವುದೇ ರೆಸ್ಪಾನ್ಸ್ ಮಾಡಿಲ್ಲ. ಸರ್ಕಾರದ ವಶಕ್ಕೆ ಭೂಮಿ ಹೋದರೆ ವಿಷ್ಣು ಸಮಾಧಿ ಇರುವ ಜಾಗ ಅಭಿವೃದ್ಧಿಯಾಗುತ್ತೆ ಅಂತ ಕನಸು ಕಂಡಿದ್ದ ಅಭಿಮಾನಿಗಳು ಈಗ ಈ ನಡೆಯಿಂದ ಆಕ್ರೋಶಗೊಂಡಿದ್ದಾರೆ. ಇವಾಗ ಏನಂದರೆ ನಾನು ಇವಾಗ ಸತತವಾಗಿ ಮನವಿ ಕೊಟ್ಟಾಗ ಮೊನ್ನೆ 16/12/2025 ಮನವಿ ಕೊಡ್ತೀನಿ. ಒಂದು ಪುಣ್ಯಸ್ಮರಣೆಗೆ ಕೊಡಿ ಮತ್ತು ಕ್ರಮ ಏನು ತಗೊಂಡಿದ್ದೀರಿ ನೀವು ಇಲ್ಲಿವರೆಗೂ ಅರಣ್ಯ ಇಲಾಖೆ ಒಂದು ವರದಿಗೆ ಅಂತ. ಇವಾಗ ಮೊನ್ನೆ ನನಗೆ ಒಂದು 25 ದಿವಸಗಳಿಂದ ಜನವರಿ ತಿಂಗಳಿನಲ್ಲಿ ಒಂದು ಅವರೇನು ಮುಖ್ಯ ಪ್ರಧಾನ ಕಾರ್ಯದರ್ಶಿಗಳು ಬಹುಮಂಡಿಗಳ ಕಟ್ಟಡ ಅವರಿಗೆ ರಾಜೇಂದ್ರ ಕಟಾರಿ ಅವರವರಿಗೆ ವರದಿ ಸಲ್ಲಿಸ್ತಾರೆ. ಏನು ಇವರು ಅಭಿವೃದ್ಧಿಪಡಿಸಿಲ್ಲ ಮತ್ತು 1 ಎಕರೆ ಮಾರ್ಕೊಂಡಿದ್ದಾರೆ, ಶೇಲ್ ಡೀಡ್ ಮಾಡಿದ್ದಾರೆ. 14,15,15,000 ಎಕರೆಗೆ ಶೇಲ್ ಡೀಡ್ ಮಾಡಿದ್ದಾರೆ. ಮತ್ತು ತುಂಬ ಸಂತೃಪ್ತವಾಗಿ ವರದಿಯನ್ನು ನಾನು ನಿಮಗೆ ದಾಖಲೆಗಳು ಕೊಡ್ತೀನಿ. ಜಿಲ್ಲಾಧಿಕಾರಿ ಬರೆದು ಒಂದು 2 ಪುಟಗಳ 3 ಪುಟಗಳ ಒಂದು ವರದಿಯನ್ನು ಮಾನ್ಯ ಕಂದಾಯ ಇಲಾಖೆಗೆ ಮತ್ತು ಮುಖ್ಯ ಪ್ರಧಾನಿಗೆ ಕೊಟ್ಟಿದ್ದಾರೆ. ಅದು ಕಳಿಸಿ ಅವರು 4 ತಿಂಗಳಾಗಿದೆ ಮುಖ್ಯ ಪ್ರಧಾನ ಕಾರ್ಯದರ್ಶಿಗಳಿಗೆ. ಅವ್ರು ಇನ್ನೂ ಯಾವುದೇ ಕ್ರಮ ತಗೊಂಡಿಲ್ಲ. ನಾನು ಹೋದ್ರೆ ನಮ್ಮ ಹತ್ರ ಬಂದಿಲ್ಲ ಅಂತ ಹೇಳ್ತಾರೆ. ಅಂಡರ್ ಸೆಕ್ರೆಟ್ರಿ, ಅಡಿಷನಲ್ ಸೆಕ್ರೆಟರಿ ನಮ್ಮ ಹತ್ರ ಇನ್ನೂ ಬಂದಿಲ್ಲ ಅಂತಾರೆ. ಇವತ್ತು ಖುದ್ದಾಗಿ ನಾನು ರಾಜೇಂದ್ರ ಕಾಟೇರಿ ಅವ್ರನ್ನ ಭೇಟಿ ಮಾಡೋಕ್ಕೆ ಹೋಗಿದ್ದೆ ದಾಖಲೆಗಳೊಂದಿಗೆ. ಅರಣ್ಯ ಇಲಾಖೆ ಇರ್ಬೋದು, ಜಿಲ್ಲಾಧಿಕಾರಿಗಳು ಏನು ಆದೇಶ ಹೊರಡಿಸಿದ್ರು 2015 ಹೊಸಪಡಿಸ್ಗಳು ಅದು, ಮತ್ತು ನನ್ನ ರಿಕ್ವೆಸ್ಟು ಡಾಕ್ಟರ್ ವಿಷ್ಣುವರ್ಧನ್ ಹತ್ಕೊಂಡೆ ದಾನವಾಗಿ ಬರ್ಕೊಟ್ಟಿದ್ದು ನಾವು ಜಿಲ್ಲಾಧಿಕಾರಿ ಆದೇಶ ಇದ್ರೂ ಅದನ್ನು ಧ್ವಂಸ ಮಾಡಿರೋದ್ರ ಬಗ್ಗೆ ನಾನು ಒಂದು ಮನವಿ ಮತ್ತು ಸರ್ಕಾರಿ ದಾಖಲೆಗಳು ಅರಣ್ಯ ಇಲಾಖೆ ಮತ್ತು ಎಲ್ಲ ದಾಖಲೆಗಳು ಕೊಟ್ಟಿದ್ದೀನಿ.